ಶಾಸಕರ ಕೈಯಲ್ಲಿ ಸ್ಟೇರಿಂಗ್, ಚಾಲಕನ ಕೈಯಲ್ಲಿ ಗೇರ್. ಏನಿದು? ಜನರ ಜೀವದ ಜೊತೆ ಚೆಲ್ಲಾಟವಾಡಿದ್ರ ಮಾಯಕೊಂಡ ಶಾಸಕ. ನೋಡಿ ಎಂಥ ಘಟನೆ. ಲೈಸೆನ್ಸ್ ಇಲ್ಲದೆ ಬಸ್ ಓಡಿಸಿದ್ದಾರೆ ಶಾಸಕ ಬಸವಂತಪ್ಪ. ಮಾಯಕೊಂಡದ ವಡೇರಹಳ್ಳಿ ಗ್ರಾಮಕ್ಕೆ ಹೊಸ ಬಸ್ಸನ್ನು ಬಿಟ್ಟಿದ್ದಾರೆ. ಈ ಖುಷಿಯಲ್ಲೇ ಬಸ್ ಓಡಿಸಿದ್ದಾರೆ MLA ಬಸವಂತಪ್ಪ. ಶಾಸಕರು ಸ್ಟೇರಿಂಗ್ ತಿರುಗಿಸ್ತಾ ಇದ್ರೆ ಗೇರ್ ಹಾಕಿರೋದು ಬಸ್ನ ಚಾಲಕ. ಈ MLAಗಳನ್ನ ಕರೆದ್ಬಿಟ್ಟು ಟೇಪ್ ಕಟ್ ಮಾಡಿಸ್ತಾರಲ್ಲ, ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಹೊಸ ಬಸ್ ಬಿಟ್ಟ ತಕ್ಷಣ ಶಾಸಕರೇ ಓಡಿಸ್ಬೇಕು ಅಂತ. ಲೈಸೆನ್ಸ್ ಇಲ್ಲ, ಏನಿಲ್ಲ, ಹೆಚ್ಚು ಕಡಿಮೆ ಆದರೆ ಏನು ಜವಾಬ್ದಾರಿ? ಇವ್ರಿಗೇನಾದ್ರು ಜವಾಬ್ದಾರಿ ಇದೆಯಾ ಅಂತ. ಇವ್ರ ಹತ್ರ ಲೈಸೆನ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ಬಸ್ ಓಡಿಸೋದಕ್ಕೆ. ನೋಡಿ ಬಸ್ಸು ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ನಿಧಾನಕ್ಕೆ ಹೋಗ್ತಾ ಇದೆ. ಬರಲ್ಲ ಇವ್ರಿಗೆ ಡ್ರೈವಿಂಗ್ ಬರಲ್ಲ. ಇವ್ರಿಗೆ ಡ್ರೈವಿಂಗ್ ಬರಲ್ಲ ಇಲ್ಲಿ ನೋಡಿ, ಇಬ್ಬರದು ತಪ್ಪಿದೆ. MLAದು ತಪ್ಪಿದೆ ಮತ್ತು ಡ್ರೈವರ್ದು ತಪ್ಪಿದೆ. ಡ್ರೈವರು ಲೈಸೆನ್ಸ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಅವ್ರು ಯಾರಾದರೂ ಆಗಿರಲಿ, ಹೆಂಗೆ ಕೊಟ್ಟರು? ನೀವು ಓಡಿಸಿ ಅಂತ ಕೊಡಬಾರ್ದು. ಇಬ್ಬರ ವಿರುದ್ಧನೂ ಕ್ರಮ ಆಗಬೇಕು. ಲೈಸೆನ್ಸ್ ಇಲ್ಲದೆ ಬಸ್ ಓಡಿಸಿರೋದು ಒಂದು ತಪ್ಪಾದರೆ, ಲೈಸೆನ್ಸ್ ಇಲ್ಲದ ವ್ಯಕ್ತಿಗೆ ಬಸ್ ಕೊಟ್ಟಿರೋದು ಡ್ರೈವರ್ದು ತಪ್ಪೆ. ಬಸ್ಸಲ್ಲಿ ಪ್ರಯಾಣಿಕರೆಲ್ಲ ಕೂತಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಇವ್ರಿಗೆಲ್ಲರಿಗೂ ಐಡಿಯಾಗಳು ಕೊಡ್ತಾರೆ ಅಂತ ಗೊತ್ತಿಲ್ಲಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈ ಶಾಸಕರನ್ನ ಕರೆಸಿ ರಿಬನ್ ಕಟ್ ಮಾಡಿಸ್ತಾರಲ್ಲ, ಹಂಗೆ ಅನ್ಕೊಂಡ್ಬಿಟ್ರ ಇವರು ಅಂತ ಬಸ್ ಓಡಿಸೋದು? ಅಷ್ಟು ಜನ ಪ್ರಯಾಣಿಕರು ಕೂತಿದ್ದಾರೆ, ಜವಾಬ್ದಾರಿ ಬಿಡುವ? ಹೆಂಗ್ ಹೋಗ್ಲಿ, ಡ್ರೈವರ್ ಆದ್ರೂ ಹೆಂಗ್ ಬಿಟ್ಕೊಟ್ರು ಸೀಟನ್ನ ಇವ್ರಿಗೆ? ಎಲ್ಲರೂ ಕೂಡ ಇದೇ ರೀತಿಯಂತ ಪ್ರಶ್ನೆ ಕೂಡ ಫ್ಯಾಷನ್ ಆಗ್ತಿದೆ. ಏನು ಶಾಸಕರು ಬಸ್ ಅಂದ್ರೆ ಯಾವುದೇ ಒಂದು ರೂಟ್ಗೆ ಬಸ್ನ ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಚಾಲನೆ ಕೊಡುವಂತದ್ದು ಒಂದು ಫ್ಯಾಷನ್ ಆಗಿರುವಂತದ್ದು. ಹಿಂದೆ ಕೂಡ ಶಾಸಕ ಮಾಜಿ ಸಚಿವರಾದಂತ MP ರೇಣುಕಾಚಾರ್ಯ ಇದೇ ರೀತಿಯಾಗಿ ಬಸ್ ಅನ್ನು ಓಡಿಸಿ ಕೇಸ್ ಕೂಡ ಆಗಿತ್ತು. ಅದೇ ರೀತಿಯಂತಹ ಒಂದು ಹಾದಿಯನ್ನು ಕೂಡ ಶಾಸಕ ಅಂದ್ರೆ ಮಾಯಕೊಂಡ ಶಾಸಕರಾದಂತಹ KS ಬಸವಂತಪ್ಪರು ಕೂಡ ಹಿಡಿದಿರುವಂತದ್ದು. ಇನ್ನು ಇವತ್ತು ಮಾಯಕೊಂಡ ತಾಲೂಕಿಗೆ ಮಾಯಕೊಂಡ ಕ್ಷೇತ್ರದ ವಡೇರಹಳ್ಳಿ ಹಾಗೂ ಕವಳೂರು ಗ್ರಾಮದ ನಡುವೆ ಅದು ಬಸ್ ಸಂಚಾರಕ್ಕೆ ಚಾಲನೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರೇ ಡ್ರೈವಿಂಗ್ ಅಂದ್ರೆ ಅದ್ರಲ್ಲಿ ನೋಡಬಹುದಾಗಿದೆ, ಸ್ಟೇರಿಂಗ್ ಮಾತ್ರ ಏನು ಶಾಸಕರು ಹಿಡಿದಿದ್ದಾರೆ, ಗೇರ್ ಕೂಡ ಅವರ ಅಂದ್ರೆ KSRTC ಸಿಬ್ಬಂದಿ ಕೂಡ ಹಾಕ್ತಾ ಇದಾರೆ. ಅಂದ್ರೆ ಶಾಸಕರಿಗೆ ಡ್ರೈವಿಂಗ್. ಪುನೀತ್, ಥ್ಯಾಂಕ್ ಯು. ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬಟ್ ಇದು ತಪ್ಪು, ಟೋಟಲಿ ತಪ್ಪು. ಇದು ಫೈನ್ ಹಾಕಬೇಕು ಶಾಸಕರಿಗೆ. RTO ಅಧಿಕಾರಿಗಳು ಫೈನ್ ಹಾಕಬೇಕು. ಒಂದು ಹೆಲ್ಮೆಟ್ ಹಾಕಿಲ್ಲ, ಹಿಂದ್ಗಡೆ ಕೂತಿರೋರು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಏನು ಚೇಸ್ ಮಾಡ್ಕೊಂಡು ಹೋಗಿ ಹಿಡಿದು ಫೈನ್ ಹಾಕ್ತಾರೆ? ಆಯಿತು, ಹಾಕಿ, ಅದು ತಪ್ಪಲ್ಲ, ಬಟ್ ಇವ್ರಿಗೂ ಹಾಕಿ. ಹೆಂಗೆ ನೀವು ಲೈಸೆನ್ಸ್ ಇಲ್ದೇನೆ ಬಸ್ ಓಡಿಸಿದ್ದೀರಾ ಅಂತ? ಆಮೇಲೆ ಡಿಪಾರ್ಟ್ಮೆಂಟ್ ಅವರ ಡ್ರೈವರ್ ಮೇಲೂ ಕ್ರಮ ತಗೋಬೇಕು. MLA ಬಂದು ಕೇಳಿದ್ರು ಅಂದ ತಕ್ಷಣ ಹಂಗೆ ಬಿಟ್ಕೊಡ್ಬಾರ್ದು.